ವಿದ್ಯಾರ್ಥಿಗಳೇ, ನಾವು ಇವತ್ತು ಪ್ರಾಚ್ಯ ಪ್ರಜ್ಞೆಯ ಕುರಿತಾಗಿ ಕ್ವಿಜ್ ಮಾಡ್ತಾ ಇದ್ದೀವಿ. ಇದರ ನಿಯಮಗಳನ್ನು ಹೇಳ್ತೇನೆ. ಇಲ್ಲಿ 1 ರಿಂದ 20 ಪ್ರಶ್ನೆಗಳು ಅದಾವು. ಆ 20 ಚೀಟಿಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾನೆ. ಆ ಚೀಟಿಯಲ್ಲಿ ನೀವು ಯಾವ ಚೀಟಿಯನ್ನು ತೆಗಿತೀರಿ ಅದೇ ನಂಬರ್ನ ಪ್ರಶ್ನೆಯನ್ನು ನಾನು ಇಲ್ಲಿ ಕೇಳ್ತಾ ಹೋಗ್ತೇನೆ. ಅದು ಟೈಮ್ ಆಗುವವರೆಗೆ ಎಷ್ಟು ರೌಂಡ್ ಆಗ್ತಾವೋ ಅಷ್ಟು ರೌಂಡ್ ಮಾಡೋಣ. ನಿಮ್ಗೆ ಚರ್ಚೆ ಮಾಡಿ ಹೇಳೋಕೆ 10 ಸೆಕೆಂಡ್ ಟೈಮ್ ಇರುತ್ತೆ ಅಷ್ಟೇ. ಡೈರೆಕ್ಟ್ ಕ್ವಶನ್ಗೆ 10 ಅಂಕಗಳು, ಪಾಸ್ ಕ್ವಶನ್ಗೆ 5 ಅಂಕಗಳು. ಓಕೆ, ಶುರು ಮಾಡೋಣ. ತಂಡ, 3ನೇ ತಂಡ, 4ನೇ ತಂಡ, 5ನೇ ತಂಡ. 1ನೇ ತಂಡದಿಂದ ಶುರು ಮಾಡೋಣ ಈಗ. ಕೊಡಪ್ಪ. ನಂಬರ್ 13ನೇ ನಂಬರ್ನ ಪ್ರಶ್ನೆ. ದೇವನಾಮಪ್ರಿಯ ಮತ್ತು ಪ್ರಿಯದರ್ಶಿ ರಾಜನೇ ಅಶೋಕ ಚಕ್ರವರ್ತಿ ಎಂಬುದನ್ನು ತಿಳಿಸಿಕೊಟ್ಟ ಶಾಸನ ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಿದೆ. ಅದು ಎಲ್ಲಿ ಸಿಕ್ಕಿದೆ? ಯಾವ ಜಿಲ್ಲೆಯಲ್ಲಿ ಮತ್ತು ಆ ಸ್ಥಳ ಹೇಳ್ಬೇಕು. ರಾಯಚೂರು ಜಿಲ್ಲೆಯ ಮಸ್ಕಿ ಅಲ್ಲಿ. ಸರಿಯಾದ ಉತ್ತರ, ರಾಯಚೂರು ಜಿಲ್ಲೆಯ ಮಸ್ಕಿ. ಎರಡನೇ ತಂಡ 16ನೇ ನಂಬರ್ನ ಪ್ರಶ್ನೆ. ಅಶೋಕನ ಶಾಸನಗಳು ಹೆಚ್ಚಾಗಿ ಯಾವ ಭಾಷೆಯಲ್ಲಿ ದೊರೆತಿವೆ? ಪ್ರಾಕೃತ ಭಾಷೆ. ಪ್ರಾಕೃತ ಭಾಷೆ ಸರಿಯಾದ ಉತ್ತರ. 3ನೇ ತಂಡ, ಚೀಟಿ ವಾಪಸ್ ಕೊಡ್ರಿ. 5ನೇ ನಂಬರ್ನ ಪ್ರಶ್ನೆ. ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದವರು ಯಾರು? ಕೌಟಿಲ್ಯ ಸರಿಯಾದ ಉತ್ತರ. ನೆಕ್ಸ್ಟ್ 15ನೇ ಪ್ರಶ್ನೆ. ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಅಶೋಕ ಯಾರನ್ನು ನೇಮಿಸಿದ್ದನು? ಅಲ್ಲಿ ಕೂತ್ಕೊಂಡು ಹೇಳ್ರಿ, ಪರವಾಗಿಲ್ಲ. ಧರ್ಮ ಮಹಾಮಾತ್ರರು ಸರಿಯಾದ ಉತ್ತರ. ಮುಂದಿನ ತಂಡಕ್ಕೆ ಪ್ರಶ್ನೆ. 20. ಎರಡನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ಕಾಲಾಶೋಕ ಎಂಬ ರಾಜ ವೈಶಾಲಿ ನಗರದಲ್ಲಿ ನಡೆಸಿದನು. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು? ತಪ್ಪಾದ ಉತ್ತರ. ಪಾಸ್. ಸಭಾಕಾಮಿ ಸರಿಯಾದ ಉತ್ತರ. ಸೆಕೆಂಡ್ ರೌಂಡ್ ಇಲ್ಲಿ ತರ ಸ್ಟಾರ್ಟ್ ಮಾಡೋದು.